for young girls Yeah. or anybody who wants to try manifestation, 3 tips ಯಾವ 3 ಟಿಪ್ಪನ್ನು ಕೊಡ್ತೀರಾ ಅದನ್ನು ಟ್ರೈ ಮಾಡೋಣ I manifestation? think one is first thought in the day, last thought in the night is one tip. ಅಂದರೆ ಎದ್ದಿದ ತಕ್ಷಣ ನೀವು ಏನು ಅಸ್ಪೈರ್ ಮಾಡ್ತಿದ್ದೀರೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಲಾಸ್ಟ್ ಮಲ್ಗೋಕ್ಕೂ ಮುಂಚೆ ನಿಮಗೆ ಒಂಚೂರು ಎಚ್ಚರ ಇರುತ್ತಲ್ಲ ಅವಾಗ ಯೋಚನೆ ಮಾಡ್ಕೊಂಡು ಮಲ್ಬಿಡಿ. I think that Any would, reason ಏನಕ್ಕಿದು? I don't know, I do it and it's worked for me. I don't know if it's a universal rule. ನಾನೇನು ಟ್ರೈ ಮಾಡಿದಿರೋ ನನಗೇನು ವರ್ಕ್ ಆಗಿದೆ ಅಂತ ಹೇಳ್ತಿದ್ದೀರೋ ಅದು ನನ್ನ ಟಿಪ್ಸು ಅಷ್ಟೇ. ಐ ಡೋಂಟ್ ಗೋ ಬೈ ಅ ಬೈಬಲ್. ಐ ರೀಡ್, ನಾನು ಓದ್ತೀನಿ ಇದ್ರ ಬಗ್ಗೆ ತುಂಬ. ಬಟ್ ನಿದ್ದೆ ಮಂಪರ್ ಅಂತಾರಲ್ಲ, ಹಾಂ, ರಾತ್ರಿ ಇನ್ನೇನು ನಿದ್ದೆ ಮಾಡೋಕ್ಕೂ ಮುಂಚೆ ಅಥವಾ ಬೆಳಗ್ಗೆ ಸಬ್ಕಾನ್ಷಿಯಸ್ ಅದನ್ನು ನಾವು ಆಕ್ಸೆಸ್ ಮಾಡ್ಬೋದು, ಆ ಸ್ಟೇಟಲ್ಲಿ ಇರ್ತೀವಿ ಅಂತ. ಅದನ್ನು ತೀಟಾ ಸ್ಟೇಟು ಅಂತ ಏನೇನೋ ಹೇಳ್ತಾರೆ. ಗೊತ್ತಿಲ್ಲ. ಅವಾಗ ಹೇಳಿದ್ರೆ ಬೇಗ ಹೋಗ್ಬಿಡತ್ತೆ ಅಂತ. ಸೊ ಒಳಗೆ ಏನು ಹೋಗತ್ತೋ ದಟ್ಸ್ ದ ಸೀಡ್ ಅಲ್ಲ ಯು ಪುಟಿಂಗ್. ಕರೆಕ್ಟ್. ಆ್ಯಕ್ಚುಲಿ ಅದು ಯು ವಿಲ್ ಬಿಲೀವ್ ಇನ್ ದ್ಯಾಟ್ ಆ್ಯಂಡ್ ಯು ವಿಲ್ ಎಮಿಟ್ ದ ಸೇಮ್ ಎನರ್ಜಿ ಆ್ಯಂಡ್ ಯು ಅಟ್ರಾಕ್ಟ್. ಕರೆಕ್ಟ್. ಯಾ, ಅನ್ನೋದು ನನಗೆ ಅರ್ಥ ಆಗಿರೋದು. ಸಿ ಲೈಕ್ ಎಲ್ಲರ ಜರ್ನಿನೂ ತುಂಬ ಯುನೀಕು. ನಂದು ಒಂದು ಸೆಟ್ ಆಫ್ ಲಾಸ್ ಇರುತ್ತೆ, ನಿಮ್ದು ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂದರೆ ಯು ಆರ್ ಲುಕಿಂಗ್ ಅಟ್ ದ ಹಾರ್ಡ್ವೇರ್, ಯಾ, ಪ್ರಾಬ್ಲಿ ಐ ಆಮ್ ಲುಕಿಂಗ್ ಅಟ್ ದ ಸಾಫ್ಟ್ವೇರ್ ಸೈಡ್ ಆಫ್ ಇಟ್. ಕರೆಕ್ಟ್. ಕುಡ್ ಬಿ ದಟ್. ಅಜೆಂಡಾ ಒಂದೇ. ಹೌದು, ಅಜೆಂಡಾ ಒಂದೇ. Amazing. So first, why? Because this is just curious, right? Yeah. People always ask, okay, ಇದು ಮಾಡ್ಬೇಕಾ? Why? So that's when, guys, I'm giving you my understanding of why. Explanation of it. Yes. Yeah, the science behind it. So that is one. First thought and last thought. Yeah. I think the next one would be ನಿಮ್ಮ ಇನ್ನರ್ ಸರ್ಕಲ್ ಇದೆಯಲ್ಲ, ನನಗಿದು ಇಟ್ಸ್ ಅ ಲಿಟಲ್ ಕಾಂಟ್ರಡಿಕ್ಟಿಂಗ್ ಅಂತ ಹೇಳ್ಬೋದು ಕೆಲವು ಜನರಿಗೆ. ಯಾಕಂದರೆ ತುಂಬ ಜನರು ಹೇಳ್ತಾರೆ ನೀವು ಮ್ಯಾನಿಫೆಸ್ಟಿಂಗ್ ಸಮಥಿಂಗ್ ಕೀಪ್ ಇಟ್ ವಿದಿನ್ ಯೋರ್ ಸೆಲ್ಫ್, ಯಾರಿಗೂ ಹೇಳಬಾರ್ದು, ಲೈಕ್ ವರ್ಕ್ ಆನ್ ಇಟ್ ಯೋರ್ ಸೆಲ್ಫ್ ಇಂಟರ್ನಲಿ ಆ ಥರ ಹೇಳ್ತಾರೆ. ಬಟ್ ನನಗೆ ಹಾಗಿಲ್ಲ. ನನ್ನ ತುಂಬ ಕ್ಲೋಸ್ ಸರ್ಕಲ್ ಇದೆಯಲ್ಲ, ಅವ್ರಿಗೆ ನಾನು ಏನು ಅಸ್ಪೈರ್ ಮಾಡ್ತಿದ್ದೀನಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಹೇಳಿಬಿಟ್ಟು ಅದು ಹೇಗೆ ಮಾಡ್ತೀನಿ ಅಂದರೆ ಪ್ರತಿದಿನ ಅವ್ರ ಹತ್ರ ಮಾತಾಡಿ ದೇ ಸ್ಟಾರ್ಟ್ ಅಸ್ಪೈರಿಂಗ್ ಇಟ್ ಫಾರ್ ಮೀ. ಆಯಿತಾ? ದೇರ್ ಲೈಕ್ ನಾನು ಕ್ಯಾನಿಗೆ ಹೋಗ್ಬೇಕು ಈ ವರ್ಷ, ನಾನು ಹೆಂಗಾದರೂ ಒಂದು ಮಾಡಿ ಕ್ಯಾನಿಗೆ ಹೋಗ್ಬೇಕು. ಮೈ ಫ್ರೆಂಡ್ ಎಟ್ ಒನ್ ಪಾಯಿಂಟ್ ಫೋನ್ ಮಾಡಿಬಿಟ್ಟು ನಂಗೆ ಹೇಳ್ತಿದ್ರು, ನಿಂಗೆ ಕಾಲ್ ಬಂತೇನೆ, ನೀನು ಕ್ಯಾನಿಗೆ ಹೋಗ್ತೀಯಾ, ನನಗೆ ಗೊತ್ತು ಕಣೆ ನೀನು ಕ್ಯಾನಿಗೆ ಹೋಗ್ತೀಯಾ, ನಾನು ಫುಲ್ ಹೋಪ್ಸ್ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ಅಂತ. ಸೊ ಇಟ್ಸ್ ಲೈಕ್ ಅ ಗ್ರೂಪ್ ಮ್ಯಾನಿಫೆಸ್ಟೇಷನ್ ದಟ್ ಪೀಪಲ್ ಆರ್ ಹೋಪಿಂಗ್ ಫಾರ್ ಯು, ರೈಟ್? ಇಟ್ ಇಸ್ ಸಚ್ ಅ ಬಿಗ್ ಥಿಂಗ್. ಅಂದರೆ ಅದೇ ಥರ ನನ್ನ ಫ್ರೆಂಡ್ ನನಗೇನಾದರೂ ಹೇಳಿದರೆ ಅವಳ ಜೀವನದ ಬಗ್ಗೆ ನಾನು ಅವಳಿಗೆ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಇಟ್ಸ್ ಲೈಕ್ ಅ ಗ್ರೂಪ್ ಮ್ಯಾನಿಫೆಸ್ಟೇಷನ್ ವಿತ್ ಮೈ ಇನ್ನರ್ ಸರ್ಕಲ್. ಬಿಕಾಸ್ ಅವರಿಗೆ ನನ್ನ ಎಲ್ಲ ಗೊತ್ತಿರುತ್ತೆ. ಅವರಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ದೇ ವಿಲ್ ಹೋಪ್ ಫಾರ್ ದ ಬೆಸ್ಟ್. ಹುರ್ಕೊಂಡು ಅಲ್ಲೇ ಕಟ್ ಮಾಡೋಕ್ಕೂ ನೋಡಲ್ಲ. ನೋಬಡಿ ವಿಲ್ ವಿಶ್ ಬ್ಯಾಡ್ ಫಾರ್ ಯು. ಯಾ, ಇಟ್ಸ್ ಯುವರ್ ಇನ್ನರ್ ಸರ್ಕಲ್ ಬೈ ದಿ ಎಂಡ್ ಆಫ್ ದ ಡೇ. ಯಾರು ಹುರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಐ ಫೀಲ್ ಲೈಕ್ ಈ ಕಾನ್ಸೆಪ್ಟ್ ಆಫ್ ನಜರು, ಕಣ್ಣು ಅದೆಲ್ಲ ಇದೆ. ಬಟ್ ನಿಮ್ಮ ಇನ್ನರ್ ಸರ್ಕಲಲ್ಲಿ ನೀವು ಇಟ್ಕೊಂಡ್ರೆ ಐ ಫೀಲ್ ಲೈಕ್ ಇಟ್ ಇಸ್ ಗುಡ್. ನೀವು ಬಿಟ್ಟು ಇನ್ನೂ ಒಂದು 4 ಜನ ನೀನು ಆ ರೆಡ್ ಕಾರ್ಪೆಟಲ್ಲಿ ನಡೀತಿರೋದು ನಾನು ಆಲ್ರೆಡಿ ಪಿಕ್ಚರ್ ಮಾಡ್ತಿದ್ದೀನಿ ಅಂತ ಹೇಳ್ತಾರಲ್ಲ, ದಟ್ ಈಸ್ ಆಲ್ಸೋ ಬಿಲ್ಡಿಂಗ್ ದಟ್ ಪಿಕ್ಚರ್ ಫಾರ್ ಯು. ಯಾ, ಸೊ ಐ ಫೀಲ್ ಲೈಕ್ ದಟ್ ಈಸ್ ಒನ್. ಮೂರನೇದು ಐ ಥಿಂಕ್ ಬಿಟ್ಬಿಡ್ಬೇಕು ಒಂಥರ, ಲೈಕ್ ಸೆಲ್ಫ್ಲೆಸ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು, ಆ ಭಾರ ಏನಿದೆಯೋ ಯೂನಿವರ್ಸ್ ಮೇಲಾಗಿರಲಿ ದೇವ್ರ ಮೇಲಾಗಿರಲಿ ಬಿಟ್ಬಿಡ್ಬೇಕು. ಸರೆಂಡರ್, ಜಸ್ಟ್ ಸರೆಂಡರ್. ಆ್ಯಂಡ್ ಅದು ಲೈಕ್ ಐ ಸೆಡ್, ಡೆಸ್ಟಿನಿನಲ್ಲಿ ಬರ್ದಿದ್ರೆ ನಿಮ್ಮನ್ನು ಎಳ್ಕೊಂಡು ಹೋಗುತ್ತದು. ನೀವು ಎಲ್ಲೇ ಇದ್ದರೂ ಏನೇ ಮಾಡ್ತಿದ್ರು ಪರವಾಗಿಲ್ಲ, ಎಳ್ಕೊಂಡು ಹೋಗುತ್ತದು. ಇಫ್ ಇಟ್ಸ್ ಮೆಂಟ್ ಫಾರ್ ಯು ಇಟ್ ವಿಲ್ ಹ್ಯಾಪನ್.